ನೋಡಿ, ಶ್ರೀರಾಮುಲು ಕರೀತಿದ್ರು ಸರ್. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ. ಶ್ರೀರಾಮುಲುಗೆ ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗೋಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನು ಕಡಿಮೆ ಮಾಡಿದೆ? ನನಗೆ ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಇರ್ಬೋದು, ಇವೆಲ್ಲ ಫೇಸಸ್ ಇರ್ತವೆ, ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ಇವೆಲ್ಲ ಇರ್ತವೆ. ನಾನು ಭಾಷಣದಲ್ಲಿ ಹೇಳಿದ್ನಲ್ಲ, 1978 ಡಿಸೆಂಬರ್ 31 ದೇವರಾಜ ಅರಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಮಂತ್ರಿಗಳ ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗವರ್ನರ್ಗೆ ರಿಪೋರ್ಟ್ ಮಾಡಬೇಕು. ರಾತ್ರಿನೇ 2 ಗಂಟೆ 3 ಗಂಟೆಗೆ ಹಂಗೆ ಮಾಡಿದ್ರು. ಬೆಳಗ್ಗೆ ಅವ್ರು ಎದ್ದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಮಾಚಿ ಆಗೋದ್ರು. ಮಲಗೋವಾಗ ಮುಖ್ಯಮಂತ್ರಿ, ಹೇಳೋ ಅಷ್ಟೊತ್ತಿಗೆ ಮಾಚಿ. ಹೀಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನು ಯಾರು ಊಹೆ ಮಾಡೋದು. ಈಗ ನಂದು ಎಕ್ಸಿಟ್ಟು, CM ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಳಿಯುವಾಗ ಅವ್ರಿಗೆ ಫೋನ್ ಬಂತು. ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗಿದೋಯ್ತು.